ನಿಮಗೆ ಮೊಟ್ಟೆ ಕೋಳಿ ಸಾರು ಮಾಡ್ಕೊಡ್ತೀನಿ ನೋಡಿ. ಇವಾಗ ನಾನು ಇದನ್ನ ವಾಶ್ ಮಾಡ್ಕೊ ಬರ್ತಾ ಇದ್ದೀನಿ. ಮೊಟ್ಟೆನ ಬೇರೆ ಇಟ್ಟಿದ್ದೀನಿ, ಅದು ಲಾಸ್ಟಲ್ಲಿ ಹಾಕದ. ಇದಕ್ಕೆ ಫಸ್ಟು ನೀರು ಆ್ಯಡ್ ಮಾಡ್ಬಿಟ್ಟು ಸ್ವಲ್ಪ ಅರಶಿನ ಹಾಕದ, ಹಾಗೆ ಉಪ್ಪು ಹಾಕ್ತಾ ಇದ್ದೀನಿ. ಈ ಕೋಳಿ ಬಂದು ತುಂಬ ರಫ್ ಇರುತ್ತೆ, ಆದ್ದರಿಂದ ಇದನ್ನ ಫಸ್ಟೇ ನಾವು 8ರಿಂದ 10 ವಿಷಲ್ ಹೊಡ್ಸ್ಕೊಡೋದ. ಇಲ್ಲಾಂದರೆ ಈಗ 8 ವಿಷಲ್ ಆಗಿದೆ, ಇವಾಗ ಸ್ವಲ್ಪ ಎಣ್ಣೆ ಹಾಕೋದು, ಜಾಸ್ತಿ ಬೇಡ. ಈಗ ಚಕ್ಕೆ ಲವಂಗ ಏಲಕ್ಕಿ ಹಾಕ್ತಾಯಿದ್ದೀನಿ. ಸಣ್ಣ ಈರುಳ್ಳಿ ಹಾಕದ, ಸಾಂಬಾರು ಈರುಳ್ಳಿ ಅರ್ಧ kg ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಫ್ರೈ ಆಗಿದೆ, ಇದಕ್ಕೆ ಒಂಚೂರು ಅರ್ಶಿನ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಅರ್ಧ ಸೌಟು ಹಾಕ್ತಾಯಿದ್ದೀನಿ, 1/4 ಸೌಟು ಶುಂಠಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗೆಲ್ಲ ಹುರಿದಿದ್ದೀನಿ. ಇದಕ್ಕೆ 2 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಖಾರ ಮುಂದೆ ಇರಬೇಕು, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. 3 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಜೊತೆಗೆ 3 ಸ್ಪೂನು ಬ್ಯಾಡಗಿ ಮೆಣಸಿಕಾಯಿ ಪುಡಿ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ. ಲೈಟಾಗಿ ಹೊಗೆ ಬರ್ತಾಯಿದೆ, ಜಾಸ್ತಿ ಬರಬಾರ್ದು, ಹೊಗೆ ಬಂದ್ಬಿಟ್ರೆ ಸೀದೋಗ್ಬಿಡುತ್ತೆ. ಸ್ನೇಹಿತರೆ, ಇವಾಗ ಇದನ್ನು ರುಬ್ಕೊಬಾರ್ದ ಬನ್ನಿ, ಬೆಂದೋಗಿದೆ ಕೋಳಿ. ಇವಾಗ ನೆಕ್ಸ್ಟ್ ಇದೊಂದು 100 ಗ್ರಾಮ್ ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ನಾವು ಮಸಾಲೆ ಮಾಡಿದ್ವಲ್ಲ, ಇದನ್ನು ರುಬ್ಕೊಂಬಂದಿದ್ದೀನಿ ನೀಟಾಗಿ. 2 ಕೋಳಿಗೆ ಆಗಷ್ಟು ಮಸಾಲೆ ಮಾಡಿ ತೋರಿಸಿದ್ದೀನಿ ನಿಮಗೆ. ನೀವು 1 ಕೋಳಿ ಬೇಕಾದಾಗ ನೀವು ಇದರಲ್ಲಿ ಅರ್ಧ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೀರು ಆ್ಯಡ್ ಮಾಡ್ಬಿಡುತ್ತೆ, ಸ್ವಲ್ಪ ಮಸಾಲೆ ಬೇಯಲಿ ಚೆನ್ನಾಗಿ, ಯಾಕಂದರೆ ಮಸಾಲೆ ಬೆಂದಿದೆ. ಇವಾಗ ಚಿಕನ್ ಆ್ಯಡ್ ಮಾಡೋದ. ಇವಾಗ ಚಿಕನ್ಗೆ ಬೆಂದೋಗಿದೆ. ಮಸಾಲೆ ಹಾಕಬೇಕು. ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ, 1 ಹಿಡಿ ಕಡಲೆ ಹಾಕಿದ್ದೀನಿ. ಇದನ್ನು ರುಬ್ಕೊಬಂದು ತೆಂಗಿನಕಾಯಿ ರುಬ್ಬಿದ್ದೀನಿ. ಇವಾಗ ಇದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮೊಟ್ಟೆ ಚೀಲ ಹಾಕ್ತಾಯಿದ್ದೀನಿ, ಮೊಟ್ಟೆಗಳು ಹಾಕ್ತಾಯಿದ್ದೀನಿ ನೋಡಿ. ಮೊಟ್ಟೆನೇ ಸ್ವಲ್ಪ ಸಾಕು, ಫಸ್ಟ್ ಬೇಯಬೇಕಾದ್ರೆ ಒಂದು ಸ್ವಲ್ಪ ಹಾಕಿ. ಫೈನಲ್ ಟಚ್ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, 1 ಹಿಡಿ.